ಇಂದು ನಾವು ಗೀತಾ ಜಯಂತಿಯ ಪುಣ್ಯ ಮಹೋತ್ಸವವನ್ನು ಆಚರಿಸಲಿದ್ದೇವೆ. ಈ ಶುಭಾರಂಭವನ್ನು ಆಚರಿಸುವ ಮುನ್ನ ಗ್ರಾಮ ದೇವತೆಗಳಾದ ಶ್ರೀ ಮಹಾಕಾಳಿ ಜನಾರ್ದನ ದೇವರನ್ನು ನಮಸ್ಕರಿಸುತ್ತಾ ಪೊಡವಿಗೊಡೆಯನಾದ ಶ್ರೀಕೃಷ್ಣನ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಹರತಿ ಪಾಪಾನಿ ಸಂಧ್ಯಾ ಆಮರವೀನು ಲಂಬೋದರ ರಘುಮಿಕರ ಸಿದ್ಧ ಈಗ ನಮ್ಮ ಪುಟಾಣಿ ಸಮನ್ಯುವಿನಿಂದ ಗಣಪತಿ ಭಕ್ತಿ ಗೀತೆಯನ್ನು ಕೇಳೋಣ ಬನ್ನಿ. ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯಾಪದಾಯಕ ಶರಣು ಪಾರ್ವತಿ ಮೂರುತಿ ಶರಣು ಮೂಷಿಕ ವಾಹನ ಶರಣು 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 ಸಿದ್ಧಿ ವಿನಾಯಕ ನಿತಿಲ ನೇತ್ರ ನಿತೆ ಸುತನ ನಾಗಭೂಷಣ ಪಿಯಲೆ ಲತಿಲ ತಾಂಕಿತ ಕೋಮಲಾಂಗ ಕನ್ನ ಕುಂಡಲ ಧಾರಣೆ ಶರಣು 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 ಸಿದ್ಧಿ ನಾಯಕ ಶರಣು ಸಿದ್ಧಿ ನಾಯಕ. ಧನ್ಯವಾದಗಳು ಸಮನ್ಯು. ಈಗ ಸಿದ್ಧಿಯಿಂದ ಗಣಪತಿ ಭಜನೆ. ಶ್ರೀ ಗಣರಾಯ ಜಯ ಗಣರಾಯ ಶ್ರೀ ಗಣರಾಯ ಜಯ ಗಣರಾಯ ಗಣಪತಿ ಬಪ್ಪ ಮೋರಿಯ ಮೋರಿಯಾ ರೇ ಬಪ್ಪ ಮೋರಿಯಾ ರೇ ಮೋರಿಯಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಹಿತ ಪುರಾಣ ಮುನಿ. ಈ ವಚನಾಮೃತವನ್ನು ಹೇಳಲಾಯಿತು. ಹಾಗಾಗಿ ಈ ದಿನ ಗೀತಾ ಮಹಾತ್ಮೆಯನ್ನು ಆಚರಿಸುತ್ತೇವೆ. ಆದರೆ 21ನೇ ಶತಮಾನದಲ್ಲಿ ಬಿಲ್ಲು ಬಾಣ ಹಿಡಿದು ಯುದ್ಧ ಮಾಡುವವರು ಯಾರಾದರೂ ಇದ್ದಾರಾ? ಇಲ್ಲ. ಮಾಡಿದರೂ ಲಾಭದ ಕೊರತು ಬಿಟ್ಟರೆ ಧರ್ಮಕ್ಕೋಸ್ಕರ ಯಾರೂ ಮಾಡುವವರಿಲ್ಲ. ಶ್ರೀಕೃಷ್ಣ ಹೇಳಿದ, ಅಂದು ಯಾರೋ ಹೇಳಿ ಬರೆದ 4-6 ಮಾತುಗಳೇ ಭಗವದ್ಗೀತೆ ಅಂತ ಹೇಳಿ ಚಿಂತಿಸುವ ಜನರಿರುವಾಗ ಗೀತಾ ಜಯಂತಿಯ ಆಚರಣೆ ಮಾಡಿ ಜನರಿಗೆ ಈ ಗೀತೆಯ ಸಾರದ ಬಗ್ಗೆ ಹೇಳುವುದೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶವಾಗಿದೆ. ಎಷ್ಟೋ ಜನರ ಪ್ರಶ್ನೆ ಮಾಡ್ತಾರೆ, ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಎಂದು ಹೇಳಿ ಕೃಷ್ಣ ಯುದ್ಧ ಮಾಡಲು ಪ್ರೇರಣೆ ಮಾಡಿದರೆ ಇದು ಒಂದು ಧರ್ಮ ಗ್ರಂಥವೇ ಎಂದು. ವರ್ಣಾಶ್ರಮ ಪ್ರತಿಪಾದಿಸುವ ಈ ಗ್ರಂಥ ಸಮಾನತೆಯ ಬಗ್ಗೆ ಪ್ರಶ್ನಿಸುವ ಇದು ಒಂದು ಧರ್ಮ ಗ್ರಂಥವೇ ಎಂದು. ಇನ್ನೊಂದು ಜನ್ಮ ಕಾಣದಿರುವಾಗ ಜನ್ಮಗಳ ಪಾಪ ಪುಣ್ಯದ ಬಗ್ಗೆ ಹೇಳಿರುವ ಗೀತೆಯಲ್ಲಿ ನಿಜಾಂಶ ಇದೆಯೇ ಎಂದು ಎಷ್ಟೋ ಪ್ರಶ್ನೆಗಳು ಒಂದರ ಹಿಂದೆ ಒಂದು. ಆದರೆ ಕಾವಲ ಕಣೆ ಕಾಣುವುದೆಲ್ಲ ಹಳದಿ ಅಂದ ಹಾಗೆ ಹುಟ್ಟಿದ ಮಗುವಿಗೆ ತಾಯಿ ಎದೆ ಹಾಲಿನ ಮೊದಲ ಹನಿ ಹೀರುವುದಕ್ಕೆ ಬೇಕಾದ ಜ್ಞಾನ ಬರುವುದು ಸಂಸ್ಕಾರದಿಂದಲೇ ತಾನೆ. ಅದನ್ನು ಅವರಿಗೆ ಯಾರೂ ಹೇಳಿಕೊಟ್ಟಿರುವುದಿಲ್ಲ. ಅಂತಹ ಸಂಸ್ಕಾರ ಬರುವುದು ಜನ್ಮಗಳಿಂದಲೇ.
ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭ ಉದಯಾದಯೋವೆಂದು ಎಲ್ಲವನ್ನು ಸಮಾನವಾಗಿ ಕಾಣುವ, ಎಲ್ಲವನ್ನು ಸಮಾನವಾಗಿ ಕಾಣಬೇಕೆಂಬುದು ಪ್ರತಿಪಾದಿಸುವ ಗೀತೆಗಿಂತ ಶ್ರೇಷ್ಠ ಗ್ರಂಥ ಬೇರೆ ಯಾವುದಿರಲು ಸಾಧ್ಯವೇ ಇಲ್ಲ. ಇಂದು 21ನೇ ಶತಮಾನದಲ್ಲಿ ನೆಮ್ಮದಿಯ ಬದುಕಿಲ್ಲದ ಪ್ರತಿಯೊಬ್ಬರ ಮನವು ಕುರುಕ್ಷೇತ್ರವಾಗಿದೆ. ಕಾಮ, ಕ್ರೋಧ, ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ವರ್ಣನಿ ಯಸ್ತಂ ವೇದ ಸ ವೇದವಿದ್ ಆದಿಶ್ಚೂರ್ವಂ ಪ್ರಸಿದ್ಧಸ್ಯ ಶಾಖಃ ಗುಣಪ್ರವೃತ ವಿಷಯ ಪ್ರವಾಲಃ ಆದಶ್ಚ ಮೂಲ ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸ್ಯೆ ಹತತೋಪಲಭ್ಯತೆ ನಾಂದೋ ನ ಚಾದಿರ್ನ ಸಂಪ್ರದಿಷ್ಟ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಕರ್ಷಸ್ತ್ರಿ ನಡುಡೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯದಾ ಪ್ರವೃತ್ತಾ ಪುರಾಣಿ ನಿರ್ಮಾಣಮೋಹ ಚಿತ್ತಸಂಗದೋಷ ಅಧ್ಯಾತ್ಮ ನಿತ್ಯ ವೃಣಿಬದ್ಧಕಾಮಃ ದ್ವಂದ್ವೈ ವಿಮುಕ್ತ ಸುಖ ದುಃಖ ಸೌಮ್ಯೈ ಗಚ್ಚತ್ಯಮೂಢ ಪದಮವ್ಯಯಂ ತತ್ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪವಕಃ ಯದ್ಗತ್ವಾ ನ ನಿವರ್ತಂತಿ ತತ್ತಾಮ ಪರಮಂ ಮಮ ಮಮೈವಾಂಶೋ ಜೀವಲೋಕೆ ಜೀವಭೂತಸನಾತನಃ ಮನಶ್ಶಷ್ಟಾನೀಂದ್ರಿಯಾಣಿ ಪ್ರಕೃತಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಅತೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮಫಲತ್ಯಾಗಂ ತತಃ ಕುರು ಯತಾತ್ಮವಾನ್ ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗಃ ತ್ಯಾಗಾತ್ ಶಾಂತಿರನಂತರಂ ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಃ ಕ್ಷಮಿ ಸಂತುಷ್ಟ ಸತತೈ ಯೋಗಿ ಯಥಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತಮನೋ ಬುದ್ಧಿರ್ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನುಪ್ರೇಕ್ಷ್ಯ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ ತುಲ್ಯ
ಧನ್ಯವಾದಗಳು ವೈಷ್ಣವಿ, ಧನ್ಯವಾದಗಳು ನಿಧಿ. ಈಗ ಭಾವನ ಹಾಗೂ ಸಾನ್ವಿ ಅವರಿಂದ 15ನೇ ಅಧ್ಯಾಯ ಪಠಣ. श्री कृष्ण परब्रह्मणे नमः। श्रीमद् भगवद्गीताः अथ पञ्चदशोऽध्यायः। पुरुषोत्तमयोगो नाम। श्री भगवानुवाच ऊर्ध्वमूलमधः शाखम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित् अधस्तोर्ध्वं प्रसृतास्तस्य शाखाः गुणः प्रवृद्धा विषयप्रवालाः तदस्य मूलान्यनुसन्ततानि कर्मानुबन्धीनि मनुष्यलोके न रूपमस्येह ततोपलभ्यते नान्तो न चादिर्न च सम्प्रतिष्ठा अश्वत्थमेनं सुविरूढमूलम् असङ्गशस्त्रेण दृढेन चित्वा ततः पदं तत्परिमार्गितव्यम् यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणी निर्माणमोहाजितसङ्गदोष अध्यात्मनित्या विनिवृत्तकामाः द्वन्द्वैर्विमुक्ता सुखदुःखसौम्ये गच्छन्त्यमूढा पदमव्ययं तत् न तद्भासयते सूर्यो न शशाङ्को न पावकः यद्गत्वा न निवर्तितमुक्तं मया नघ एतद्बुद्ध्वा बुद्धिमान् स्यात् कृतकृत्यस्य भारत। ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे पुरुषोत्तमयोगो नाम पञ्चदशोऽध्यायः। ಧನ್ಯವಾದಗಳು ಪ್ರೀತ್, ಧನ್ಯವಾದಗಳು ಮೃಣಾಲ್. ಈಗ ಭಾವನ ಮತ್ತು ಸಾನ್ವಿ ಅವರು ಭಕ್ತಿಯೋಗದ ಸಾರವನ್ನು ನಿಮ್ಮೆಲ್ಲರ ಮುಂದಿಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಗೀತಾ ರೂಪದಲ್ಲಿರುವ ತತ್ವಬೋಧನೆಯೇ ಭಗವದ್ಗೀತೆ. ಭಗವದ್ಗೀತೆ ಓದಬೇಕು ಅಂತ ಬಹುತೇಕ ಹಿಂದೂಗಳಿಗೆ ಆಸೆ. ಭಗವದ್ಗೀತೆಯಲ್ಲಿ ಅಂಥದ್ದೇನಿರಬಹುದು ಎಂಬ ಹಂಬಲ. ಆದರೆ 700 ಶ್ಲೋಕದ ಪುಸ್ತಕದ ಗಾತ್ರ ನೋಡಿ ಓದಲು ಹಿಂಜರಿಯುತ್ತಾರೆ. ಭಕ್ತಿ ಎನ್ನುವುದು ದೇವರಿಗೆ ನಾವು ಸಲ್ಲಿಸುವ ಕಾಣಿಕೆಯಾಗಿದೆ. ಇದು ಪರಿಪೂರ್ಣತೆಯಿಂದ ಹೊಂದಿರಬೇಕು. ನಿಮ್ಮನ್ನು ನೀವು ಮರೆತು ಸಂಪೂರ್ಣವಾಗಿ ಆ ದೇವರಲ್ಲಿ ಲೀನರಾಗಿರಬೇಕು. ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಭಕ್ತಿ ಎಂಬುದು ಸ್ಫೂರ್ತಿಯ ನೆಲೆ. ಯಾರೂ ಇಲ್ಲದಿದ್ದರೂ ಆ ಭಗವಂತನಿದ್ದಾನೆ ಎಂಬ ಅಚಲ ವಿಶ್ವಾಸ, ದೃಢ ನಂಬಿಕೆ ನಮ್ಮದಿರಬೇಕು. ಅದು ಜೀವನದಲ್ಲಿ ಮುಂದಕ್ಕೆ ಕೊಂಡೊಯ್ಯುವುದು. ಅದೇ ಭಕ್ತಿಯೋಗದ ಬಗ್ಗೆ ನಾನೀಗ ನಿಮಗೆ ಹೇಳಲಿದ್ದೇನೆ. ಭಕ್ತಿಯೋಗ ಎಂಬುದು 4 ವಿಧವಾದ ಯೋಗ ವಿಧಾನ: ರಾಜಯೋಗ, ಹಂತಯೋಗ, ಜ್ಞಾನಯೋಗ, ಭಕ್ತಿಯೋಗ, ಹಠಯೋಗ. ಈ ಎಲ್ಲ ಯೋಗ ವಿಧಾನಕ್ಕಿಂತ ಭಕ್ತಿ ಯೋಗವನ್ನು ಯಾರು ಬೇಕಾದರೂ ಅನುಸರಿಸಬಹುದು. ಇದರಲ್ಲಿ ಬೇಕಾಗಿರುವುದು ಭಕ್ತಿ ಮತ್ತು ಪ್ರೀತಿ ಕೂಡಿದ ಹೃದಯ. ಭಕ್ತಿ ಯೋಗಕ್ಕೆ ಉತ್ತಮ ಉದಾಹರಣೆ ಎಂದರೆ ಅಕ್ಕ ಮಹಾದೇವಿ
ಹಾಗೂ ಮೀರಾಬಾಯಿ ಇವರಿಬ್ಬರು ಆ ದೇವರನ್ನೇ ತಮ್ಮ ಪತಿ ಎಂದು ಆರಾಧಿಸಿ ದೇವರ ಬಗ್ಗೆ ಕವಿತೆ ಬರೆದು ದೇಶಗಳನ್ನು ಸುತ್ತಿದ್ದಾರೆ. ಭಕ್ತಿ ಯೋಗಕ್ಕೆ ಪ್ರಮುಖ ಭಗವದ್ಗೀತೆ. ನಿಮ್ಮನ್ನು ನಿಮ್ಮ ಹೃದಯದೊಂದಿಗೆ ಸಂಪರ್ಕದಲ್ಲಿರಿಸುವುದರಿಂದ ಸಾಕ್ಷಾತ್ಕಾರವನ್ನು ನೀವು ಪಡೆದುಕೊಳ್ಳಬಹುದು. ಆದರೆ ನಿಮಗೆ ಭಗವಂತನ ಸಾಕ್ಷಾತ್ಕಾರವಾಗಲು ಒಬ್ಬ ಜೀವಂತ ಗುರು ಬೇಕು. ಭಕ್ತಿ ಯೋಗವನ್ನು ಅರಿಯಲು ಒಬ್ಬ ಗುರು ಬೇಕು. ನಿಮ್ಮನ್ನು ದೇವರಿಗೆ ಹೇಗೆ ಸಮರ್ಪಿಸಿಕೊಳ್ಳಬೇಕೆಂಬುದನ್ನು ಗುರುವು ತಿಳಿಸಿಕೊಡುತ್ತಾನೆ. ಭಕ್ತಿ ಯೋಗದಲ್ಲಿ 9 ಪ್ರಕಾರಗಳಿವೆ. ಕೀರ್ತನೆ, ಪಾದಸೇವನೆ, ಶ್ರವಣಂ, ಸ್ಮರಣಂ, ಅರ್ಚನಂ, ದಾಸ್ಯಂ, ಸಖ್ಯಂ, ವಂದನಂ ಮತ್ತು ಆತ್ಮನಿವೇದನಂ ಎಂಬುದಾಗಿದೆ. ಭಗವದ್ಗೀತೆಯ 12ನೇ ಅಧ್ಯಾಯದ ಭಕ್ತಿ ಯೋಗದಲ್ಲಿ ಮೃತ್ಯು ಸಂಸಾರ ಸಾಗರ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ ಎಂದಿದ್ದಾನೆ. ಆದರೆ ನಮ್ಮೆಲ್ಲ ಮನಸ್ಸುಳ್ಳ ನನ್ನನ್ನೇ ಆರಾಧಿಸುವ ಭಕ್ತರನ್ನು ನಾನು ಮೃತ್ಯುರೂಪಿ ಸಂಸಾರದಿಂದ ಉದ್ಧರಿಸುತ್ತೇನೆ ಎಂದಿದ್ದಾನೆ. 12ನೇ ಅಧ್ಯಾಯ ಭಕ್ತಿ ಯೋಗಕ್ಕೆ ಮೀಸಲು. ಭಕ್ತನ ಅನುಗ್ರಹಕ್ಕಾಗಿ ಭಕ್ತನು ನಡೆಸುವ ಸಾಧನೆಯೇ ಭಕ್ತಿ ಯೋಗ. ಕೃಷ್ಣ ಭಕ್ತಿಗೆ ಐಶ್ವರ್ಯ ಬೇಕಾಗಿಲ್ಲ. ಭಕ್ತಿಯಿಂದ ಒಂದು ಪತ್ರ, ಫಲ, ಜಲ ಅರ್ಪಿಸಿದರೆ ಸಾಕು, ಅವನು ಅದನ್ನು ಸ್ವೀಕರಿಸುತ್ತಾನೆ. ಅಪಿಚೇತ್ ಸುದುರಾಚಾರೋ ನಮೇ ಭಕ್ತಃ ಪ್ರಣಶ್ಯತಿ, ಅಂದರೆ ನನ್ನ ಭಕ್ತರಿಗೆ ಎಂದೂ ಅಳಿವಿಲ್ಲ. ಅಜ್ಞಾನದಲ್ಲಿದ್ದಾಗ ತಪ್ಪು ಮಾಡಿಬಿಟ್ಟರೆ ಇನ್ನು ತಪ್ಪು ಮಾಡುವುದಿಲ್ಲ ಎಂದು ಭಕ್ತಿಯಿಂದ ನಾವು ಭಗವಂತನೆಡೆಗೆ ಒಂದಡಿ ಇಟ್ಟರೆ ಅವನು ನಮ್ಮೆಡೆಗೆ 10 ಅಡಿ ಇಡುತ್ತಾನೆ. ನನ್ನ ಭಕ್ತ ಎಂದಿಗೂ ನಾಶವಾಗುವುದಿಲ್ಲ ಎಂಬ ಭರವಸೆ ಕೇವಲ ಅರ್ಜುನನಿಗೆ ಇತ್ತ ಭರವಸೆಯಲ್ಲ, ಎಲ್ಲಾ ಜೀವಿಗಳಿಗೂ ಕೊಟ್ಟ ಭರವಸೆ. ಯಾರು ಬೇಕಾದರೂ ನೆಡೆಗೆ ಬನ್ನಿ, ನಾನು ಮೈಲಿಗೆ ಆಗುವುದಿಲ್ಲ ಎಂದಿದ್ದಾನೆ. ಭಗವದ್ಗೀತೆ ಯಾರು ಯಾರಿಗೆ ಹೇಳಿದರು? ಕೃಷ್ಣ ಅರ್ಜುನನ ಧ್ವಜದ ಚಿಹ್ನೆ ಯಾವುದು? ಕೃಷ್ಣನ ಚಕ್ರದ ಹೆಸರು? ಕೃಷ್ಣನ ಶಂಖದ ಹೆಸರು? ಕೃಷ್ಣನ ತಂದೆ ತಾಯಿ ಯಾರು? ಪಂಚ ಪಾಂಡವರು ಎಷ್ಟು ಜನ? ಪಾಂಡವರಲ್ಲಿ ದೊಡ್ಡವರ ಹೆಸರು? ಅರ್ಜುನನ ಬಿಲ್ಲಿನ ಹೆಸರು? ಪಾಂಡವರ ತಾಯಿಯ ಹೆಸರು? ಮತ್ತು
ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ? 18. ದುರ್ಯೋಧನನ ಸ್ನೇಹಿತ ಯಾರು? ಕರ್ಣನ ದೇಶ ಯಾವುದು? ಕೌರವರಿಗೆ ಮತ್ತು ಪಾಂಡವರಿಗೆ ಬಿಲ್ ವಿದ್ಯೆ ಹೇಳಿಕೊಟ್ಟವರು ಯಾರು? ದ್ರೋಣಾಚಾರ್ಯನ ಸ್ನೇಹಿತ ಯಾರು? ದ್ರೋಣಾಚಾರ್ಯನ ಮಗನ ಹೆಸರು? ಚಕ್ರವ್ಯೂಹದಲ್ಲಿ ಸತ್ತ ಅರ್ಜುನನ ಮಗ ಯಾರು? ಅಭಿಮನ್ಯು. ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಿರದ ಇರುವ ಕೃಷ್ಣನ ಅಣ್ಣ ಯಾರು? ದುರ್ಯೋಧನನ ಅಮ್ಮನ ಹೆಸರು? ದುರ್ಯೋಧನನ ಅಮ್ಮನ ಹೆಸರು? ಕರ್ಣನ ಸಾರಥಿ ಯಾರು? ದುರ್ಯೋಧನನ ಅಮ್ಮನ ಹೆಸರು? ಕೌರವರ ಮಾವನ ಹೆಸರು? ಭೀಷ್ಮನ ತಂದೆ ತಾಯಿ ಯಾರು? ಧೃತರಾಷ್ಟ್ರನ ಅಮ್ಮನ ಹೆಸರು? ಮಹಾಭಾರತದ ಯುದ್ಧ ಎಷ್ಟು ದಿನದಲ್ಲಿ ಮುಗಿಯಿತು? ಪಾರ್ಥನ ಸಾರಥಿ ಯಾರು? ಶಿವನ ಧನುಸ್ಸುನ ಯಾವುದು? ಧನ್ಯವಾದಗಳು.
ಅಶ್ವಿ, ಐಸಿರಿ, ಅಹನ್,